ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಯಂಗ್ ಯೂತ್ ನ್ಯೂ ಜನರೇಷನ್, ನಾವು ಕಾಂಗ್ರೆಸ್ ಸರ್ಕಾರ ನ್ಯೂ ಜನರೇಷನ್ ಕುಮಾರ್ ಅವರೇ, ನ್ಯೂ ಜನರೇಷನ್ ಡಿ ಕೆ ಶಿವಕುಮಾರ್, ನ್ಯೂ ಜನರೇಷನ್ ವಿಜಯ್ ಜೋಸೆಫ್. ಸೊ ಇವರಿಬ್ಬರ ಮಧ್ಯೆ ಈ ಹಿಂದೆ ಕರುಣಾನಿಧಿ, ಜಯಲಲಿತಾ ಅವ್ರ ಕೈಯಲ್ಲಿ ಆಗದೆ ರಾಜೀನಾಮೆ ಕೊಡ್ತೀರಾ? ನೀವು ರಾಜೀನಾಮೆ ಕೊಡ್ತೀರಾ? ಯಾರ ಹತ್ರ ಮಾತುಕತೆ ವಿಫಲಾದ ರಾಜೀನಾಮೆ ಕೊಡ್ತೀರಾ ಮುಖ್ಯಮಂತ್ರಿ ಕೈಯಲ್ಲಿ? ಅದ್ ನೀವು ಕೇಳ್ಬೇಕು. ಮತ್ತೆ ಮುಖ್ಯಮಂತ್ರಿ ಬರೋದ್ ಬೇಡ ಜ್ಞಾನ ಕಳಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಕಳಿಸಿ ಕರ್ನಾಟಕದ ಡ್ಯಾಮ್ಗಳೆಲ್ಲ ಪರಿಶೀಲನೆ ಮಾಡಿ ಎಷ್ಟು ನೀರಿದೆ, ತಮಿಳುನಾಡು ಡ್ಯಾಮ್ಗಳಲ್ಲಿ ಎಷ್ಟು ನೀರಿದೆ. ಮೊನ್ನೆ ಯಾವ್ದೋ ಒಂದು ಮಾಡಿರಲ್ಲ ತುಂಗಭದ್ರನ, ಅದು ಯಾವ್ದು ಸರ್? ತುಂಗಭದ್ರದಲ್ಲಿ ಎಲ್ಲ ಆಂಧ್ರ, ತೆಲಂಗಾಣ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಕೂತು ಏನೋ ಸೆಟಲ್ಮೆಂಟ್ ಮಾಡ್ಕೊಂಡ್ರಲ್ಲ ಸರ್, ಮಾತುಕತೆಯ ಮೂಲಕ ಬಗೆಹರಿಸ್ಕೊಂಡ್ರಲ್ಲ, ಹಂಗೇನಾದ್ರೂ ಆಗ್ಬೋದೇನೋ. ಆದ್ರೆ ಏನು ಗೊತ್ತಾ, ಮಾತುಕತೆ ಬಗೆಹರಿದ ಯಾಕೆ ಅಂತ ಹೇಳಿದ್ರೆ ಮಳೆ ಬಂದ್ಬಿಡ್ತು. ಯಾಕಂದ್ರೆ ಆಂಧ್ರದಲ್ಲಿ ಮಳೆ ಬಂದಿರೋದ್ರಿಂದ ಅತಿವೃಷ್ಟಿ ಆಯ್ತು ಅವ್ರಿಗೆ ಅನಾವೃಷ್ಟಿ ಆಗಿಲ್ಲ, ಅತಿವೃಷ್ಟಿ ಆಯ್ತು. ನಮ್ಮ ಈ ವರ್ಷದ ಮುಂಗಾರು ಮಳೆ 4-5 ಜಿಲ್ಲೆಗಳಿಗೆ ಬಿಟ್ರೆ 25-26 ಜಿಲ್ಲೆಗಳಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಯಾರು ಬೆಳೆ ಮಾತಾಡಿಸ್ತೀನಿ ಒಂದ್ ನಿಮಿಷ. ಕುಮಾರ್ ಅವ್ರೆ ಮೇಡಮ್, ಈಗ ಇದು ಅಗ್ನಿ ಪರೀಕ್ಷೆ ಸರ್, ಇದು ಸತ್ವ ಪರೀಕ್ಷೆ. ಯಾಕೆ ಗೊತ್ತಾ? ಇದನ್ನ ಹೇಳೇ ಬಂದಿದ್ದ ನೀವು ಅಧಿಕಾರಕ್ಕೆ, ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಆ ಬದ್ಧತೆಯನ್ನ ಪ್ರದರ್ಶನ ಮಾಡಿ ಪಾದಯಾತ್ರೆ ಮಾಡಿ ಬಂದವರು. ಹಿಂಗಾಗಿ ಈಗ ಸಿದ್ದರಾಮಯ್ಯನವರು ಗಣಿದೊರೆಗಳ ವಿರುದ್ಧ ಪಾದಯಾತ್ರೆ ಮಾಡಿ ಅವ್ರನ್ನ ಸಿಗಾಕ್ಸಿದ್ರು. ಇವರು ಈಗ ಮೇಕೆದಾಟು ಪಾದಯಾತ್ರೆ ಮಾಡಿ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಬದ್ಧತೆ ಇದೆ ಸರ್, ತಪ್ಪಿಸ್ಕೊಳಕ್ಕಾಗಲ್ಲ. ಜನ ನೋಡ್ತಾ ಇರ್ತಾರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಎಷ್ಟು ತಾಕತ್ತಿದೆ ಅಂತ. ಕಾಂಗ್ರೆಸ್ ಪಕ್ಷ ತನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಏನ್ ನಿಲ್ವು? ಬಿಡ್ತೀರಾ? ನೀರು ಬಿಡೋದಿಲ್ಲ ಅಂತ ಈಗ ನಿರ್ಧಾರ ಮಾಡಲಾಗಿದೆ. 2ನೇ ತಾರೀಕು ಏನು ಸರ್ವಪಕ್ಷಗಳ ಸಭೆ ಕರೆದಿದ್ದೇವೆ, ಅಲ್ಲಿ ಬರುವಂಥ ಎಲ್ಲ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ಕ್ರೋಢೀಕರಿಸಿ ಸೋಮವಾರ ಬೆಳಗ್ಗೆ ನಮಗೆ ಸುಪ್ರೀಂ ಕೋರ್ಟ್ ಕದ ತಟ್ಟುವ ಅವಕಾಶಗಳು ತೆರೆದೇ ಇದ್ದಾವೆ. ಆದರೆ ಕೆಲವು ಸಂದರ್ಭಗಳಲ್ಲಿ ನೀವೇ ಹೇಳಿದಂತೆ ಸುಪ್ರೀಂ ಕೋರ್ಟ್ ಅವರು ನಿಮಗೆ ಅಂತ ಸಮಿತಿ ರಚನೆ ಮಾಡಿಸಿದ್ದೇವೆ, ನಿಮ್ದೇನೇ ಅಭಿಪ್ರಾಯಗಳಿದ್ರು ಅಲ್ಲೇ ಹೋಗಿ ಮಗದೊಮ್ಮೆ ಅಪೀಲ್ ಹಾಕ್ಕೊಳ್ಳಿ ಅಂತಂದರೆ ಟ್ರಿಬ್ಯುನಲ್ ಮುಂದೆ ಆಗಿತ್ತ. 2018ರಲ್ಲಿ ಅಂತಿಮ ತೀರ್ಪು ಬಂತಲ್ಲ, ಬಂದಾದ ಮೇಲೆ ನಮ್ಮ ಪ್ರಯತ್ನಗಳು, ಮಳೆ ಬಂತು, ಆಯಿತು, ಸರೋಯ್ತು, ಸುಮ್ಮನೆ ಆಗ್ಬಿಟ್ವಿ. ಮುಂದಿನ ದಿನಗಳಲ್ಲಿ ಆ ಪ್ರಯತ್ನಗಳು ಹೆಚ್ಚು ನಡಿಬೇಕಾಗಿತ್ತು. ಡ್ಯಾಮ್ ಕಟ್ಟೋ ವಿಚಾರದಲ್ಲಿ ನನ್ನನ್ನು ಮಂಡ್ಯ ಜನ ಗೆಲ್ಲಿಸಿದ್ರೆ 24 ಗಂಟೆಗಳ ಒಳಗಾಗಿ ಆಲ್ಮಟ್ಟಿ ಜಲಾಶಯ, ಅದು ನಮ್ಮ ಮೇಕೆದಾಟು ಜಲಾಶಯಕ್ಕೆ ಪರ್ಮಿಷನ್ ತಂದ್ಕೊಡ್ಲಿಲ್ಲ ಅಂದರೆ ನನ್ನನ್ನು ಊರೊಳಗೆ ಸೇರಿಸ್ಬೇಡಿ ಅಂತ ಪ್ರಮಾಣ ಮಾಡಿ ಗೆದ್ದು ಬಂದ್ರು. ನಾನು ಅಲ್ಲಲ್ಲ, ನಾವು ಕೂಡ ನಮ್ಮ ಹಕ್ಕು ಮೇಡಮ್, ನಮ್ಮ ಹಕ್ಕು ಅಂತ ರಾಜಕಾರಣ ಹೇಳ್ತಾ ಇಲ್ಲ, ನಾನು ರಾಜಕಾರಣ ಹೇಳ್ತಾ ಇಲ್ಲ, ಉಲ್ಲೇಖ ಮಾಡ್ತಾ ಇದ್ದೀನಿ, ಉಲ್ಲೇಖ ಮಾಡ್ತಾ ಇದ್ದೀನಿ. ಪೂರ್ತಿ ಕುಮಾರಸ್ವಾಮಿ ಅವರಿಂದ ಓಡಾಡ್ತಿರಲ್ಲ ರೀ ನೀವು. ಕುಮಾರಸ್ವಾಮಿ ಕೇಳಿದ್ರೆ ಪೂರ್ಣ ಮಾಡಿ ನೀವೇನ್ ಮಾಡ್ತೀರಿ ಅಂತ ಹೇಳ್ತಿರೋ, ಉಲ್ಲೇಖ ಮಾಡಿ ನಿಮ್ಗೆ ನಿಮ್ ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರೂ ರಾಜಕೀಯ ಮಾನ ಮರ್ಯಾದೆ ಇದ್ರೆ ಹೇಳ್ತಾ ಇದ್ದೆ. ಮೇಕೆದಾಟಿಗೆ ಪಾದಯಾತ್ರೆ ಮಾಡಿ ನಾವು ಮಾಡೇ ಮಾಡ್ತೀವಿ ಬಂದ ತಕ್ಷಣ ಅಂತ ಹೇಳಿ ಕುಮಾರಸ್ವಾಮಿ ಹೇಳ್ತಿರಲ್ಲ ರೀ. ಇವತ್ತು ಕಾವೇರಿ ನದಿ ನೀರು ಇದ್ದಾಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು 2 ವರ್ಷಗಳ ಹಿಂದೆ DPR ಕೊಟ್ಟಿತ್ತು CWCMAಗೆ, ಹೌದಾ? ಕೊಟ್ಟಿ ಕೇಂದ್ರ ಸರ್ಕಾರಕ್ಕೂ ಕಳಿಸಿದ್ವಾ? ಅದನ್ನ ಅವರು ಪರಿಶೀಲನೆ ಮಾಡಿ ಮರುಪರಿಶೀಲನೆ ಮಾಡಿ ಎಲ್ಲ ಮಾಡಿ ಇದು ಸಾಧು ಅಲ್ಲ, ಮತ್ತೊಮ್ಮೆ ಬೇರೆ ನೀವು DPR ಮಾಡಿ ಕಳಿಸಿ ಅಂತ ವಾಪಸ್ ಕಳಿಸಿದ್ದಾರೆ. ಇವತ್ತು ಏನು ಮೇಕೆದಾಟಿಗೂ ಕಾವೇರಿಗೆ ಏನ್ ಸಂಬಂಧ? ಈಗ ಕಾವೇರಿ ಇಶ್ಯೂಗೆ ಏನ್ ಸಂಬಂಧ? ನೀರಿಲ್ಲ, ಅಲ್ಲಿ ನೀರ್ ಬಿಡಿ ಅಂತ. ಅಲ್ಲಿ ನೀರಿದ್ದಾಗ ನಾವಿಲ್ಲಿ ಡ್ಯಾಮ್ ಅಲ್ಲಿ ಇದು ಮೇಕೆದಾಟಲ್ಲಿ ಸಂಕಷ್ಟ ಸಂದರ್ಭದಲ್ಲಿ ಬಳಕೆ ಮಾಡಬಹುದು. ಒಂದ್ ನಿಮಿಷ ಕೇಳ್ರಿ, ಬೆಂಗಳೂರು ನಗರ ನೀರಿಗೆ ಕುಡಿಯಕ್ಕೆ ಕೊಡಬಹುದಲ್ವಾ? ಡ್ಯಾಮ್ ಕಟ್ಟೋದಂದ್ರೆ ಎಷ್ಟು ವರ್ಷ ಬೇಕು ಗೊತ್ತಾ ನಿಮ್ಗೆ? ಗೊತ್ತಿಲ್ವಾ? ಪ್ರಯತ್ನ ಮಾಡಬಾರ್ದು. ಒಂದ್ ನಿಮಿಷ ಕೇಳ್ರಿ, ಎಷ್ಟು ವರ್ಷ ಬೇಕು? 20 ವರ್ಷ ಕೇಳ್ರಿ, ಎಷ್ಟು ವರ್ಷ ಬೇಕು? 10 ವರ್ಷ ನನಗ್ ಕೇಳ್ರಿ, ನಾ ಹೇಳ್ತೀನಿ. 10 ವರ್ಷ ಬೇಕು. ನನಗ್ ಕೇಳ್ರಿ, 20 ವರ್ಷ ನನಗ್ ಕೇಳ್ರಿ, ನಾ ಹೇಳ್ತೀನಿ. ಒಂದ್ ನಿಮಿಷ ನನಗ್ ಕೇಳ್ರಿ, ನಾನು ಹೇಳ್ತೀನಿ. ನಾನು ಕುಮಾರ್ ಅವರೇ ಕೇಳ್ರಿ, ಇದೆಲ್ಲ ಬೇಡ, ಒಂದ್ ನಿಮಿಷ ತಡ್ರಿ. ಸೂಪರ್ ಡ್ಯಾಮ್ ಆರಂಭ ಆದ 3-4 ವರ್ಷಕ್ಕೆ ಕೊಟ್ಟಿನಿ ನಾನು, ಏನ್ರಿ ಸರ್? ಅದೀಗ ಮುಗಿದು ಕಾರ್ಯನಿರ್ವಹಿಸೋವರೆಗೂ ನನಗೆ ಗೊತ್ತಿದೆ ಹೆಂಗ್ ಅದು ಡ್ಯಾಮ್ ಹೆಂಗಾಗುತ್ತೆ ಅಂತ.
ಇವತ್ತು ಎದುರಾಗಿರುವಂತ ಕ್ಷಾಮದ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಿ ಅಂತಂದ್ರೆ ನಮಗೆ ಮೊದಲ ಇನ್ನು ಆದ್ಯತೆ 20-30 ಕುಡಿಯೋ ನೀರು. ವರ್ಷಕ್ಕೆ ಕಟ್ಟಿ ಪೂರ್ಣ ಮತ್ತೆ ಅದನ್ನು ಕೇಳ್ತೀರಿ, ಇದನ್ನು ಹೇಳ್ತೀರಲ್ಲ. ಅಲ್ಲ ಮೇಕೆದಾಟು ಪರಿಹಾರ ಅಲ್ಲ, ಮಾಡ್ತೀರಾ ಇಲ್ವೋ ಅಂತ ಅದನ್ನು ಕೇಳ್ತೀರಿ. ಅಲ್ಲ, ನೀವೇ ಹೇಳ್ತೀರಿ. ಇವತ್ತಿಂದ ಹೇಳ್ರಿ. ಒಂದು ನಿಮಿಷ ಮೇಡಮ್, ಇವತ್ತಿನ ನಾವು ಹೇಳಿ. ಯಾವುದೇ ಕಾರಣಕ್ಕೂ ಕರ್ನಾಟಕದ ಜನತೆಗೆ, ಅದರಲ್ಲೂ ಬೆಂಗಳೂರಿನ ಜನತೆಗೆ ಹೆಂಗಾಯ್ತು? ಕುಡಿಯೋ ನೀರಿನ ಯಾಕೆ ಸಮಸ್ಯೆ ಇದು ಬರ್ದೇ ಇರೋ ಸರಿಯಾದಂತ? ತರ ಅಲ್ಲ, ಈ ನೀರ್ ಬಿಡೋದಿಲ್ಲ ಅಂತ ಹೇಳಾಗಿದೆ. ಬಿಡೋದಿಲ್ಲ. ಬರಗಾಲ ಬರ್ಲಿ ನೋಡೋಣ. ಬರಗಾಲ ಐತಂತ ಗೊತ್ತಿಲ್ಲ. ಗೊತ್ತು. ಹವಾಮಾನ ತಜ್ಞರು ಅದೇನೋ ಎಲ್ ನೀನು ಅಂತ ನಾವ್ ಬರ್ಕೊಟ್ಟಿದ್ದಾರೆ. ಹೇಳಿದ್ದೇವೆ, ಬೆಳೆ ಬೆಳಿಬೇಡ್ರಪ್ಪ, ಯಾವ್ದು ಹೊಸ ನಮ್ಮವ್ರು ಹೇಳ್ತೀರಿ, ಬೆಳೆಗಳು ಹಾಕ್ಬೇಡಿ ಆ ಕಡೆ ಅಂತ ಎಲ್ಲ ಹೇಳ್ತೇವೆ. ನೀವು ಏನು ಮಾಡಕ್ ಕುಡಿಯೋ ನೀರಿಗೆ ನಿಮ್ಗೆ ತೊಂದರೆ ಇದೆ ಅಂತ ಹೇಳ್ತೇವೆ. ರೈತರನ್ನ ಮಾತ್ರ ಹತ್ತಿಕ್ತಿರಿ ನೀವು. ಎಲ್ಲಾ ಪಕ್ಷಗಳು ರೈತರಿಗೆ ಫಸ್ಟ್ ಹೇಳೋದು ಮತ್ತೆ ಬೆಳೆ ಏನ್ ಮಾಡ್ಬೇಕಾಯ್ತು? ಬೆಳೆ ಬೆಳ್ಕೊಂಡ್ಬಿಡ್ರಪ್ಪ, ನಾವು ನೀರ್ ಅಂತ. ಬಿಟ್ಬಿಡ್ತೀವಿ ಅಂತ ಅಲ್ಲ, ಹೇಳ್ಬೇಕಾಗಿತ್ತಾ? ನೀವೇ ನಮ್ಗೆ ಇರೋದನ್ನೆಲ್ಲ ಅಂತ? ನಮ್ ರೈತರಿಗೆ ಬಿಡ್ತಿದೀರಿ ನೀವು ಮೇಡಮ್, ಈಗ. ಅದ್ರ ಕೀ ಯಾರ ಕೈಲಿದೆ? ನೀವು ಬಿಡಕ್ ಹೊರ್ಟಿರೋದು ಆಯ್ತು, ಈಗ ತಮಿಳ್ನಾಡಿಗೆ ಇಲ್ಲಿ ನಮ್ಮ ಒಂದ್ ರೈತ ನಿಮಿಷ. ನಾಯಕರು ಇದ್ದಾರೆ. ಅದು ಬಿಡ್ರಿ, ಅವ್ರನ್ನ ಅದ್ರ ಕೇಳೋದು ಕೀ ಯಾರ ಹತ್ರ ಇದೆ? ಕುಮಾರ್, ಯಾಕೆ ನಾವು ಮುಂಜಾಗ್ರತೆ ವಹಿಸ್ಲಿಲ್ಲ? ಒಂದ್ ನಿಮಿಷ. ಈಗ 15 ದಿನಗಳಿಗೊಮ್ಮೆ ಇಂತಹ ಸಂದರ್ಭದಲ್ಲಿ ಈಗ CWRC ಮೀಟಿಂಗ್ ಮಾಡುತ್ತೆ, ಮಾಡಿಬಿಟ್ಟು ಎಷ್ಟೆಷ್ಟು ಬಿಡಬೇಕಂತ ಹೇಳುತ್ತೆ. ಈ ಸಭೆ ಸೇರುವುದಕ್ಕಿಂತ ಮುಂಚೆ ಬರಗಾಲದ ಸಂದರ್ಭ ಇದೆ, ಮಳೆ ಸರಿ ಬರಲ್ಲ ಅನ್ನುವಂತಹ ಹವಾಮಾನ ಮುನ್ಸೂಚನೆ ಇದೆ, ಇದು ಯಾವತ್ತಿದ್ರೂ ನಮ್ಮ ಹಿಂದೆ ಬರೋದೇ ಗಂಟು ಕಟ್ಕೊಂಡಂಗೆ ಇದು ಅಂಥೇಳಿ ಮುಂಜಾಗ್ರತೆಯಲ್ಲಿ ಏನು ಮಾಡಿದ್ರಿ? ಒಂದ್ ನಿಮಿಷ. ಏನು ಮಾಡಿಲ್ಲ. ಅಲ್ಲ, ನೀವು ಒಂದ್ ನಿಮಿಷ. ಸಿದ್ದರಾಮಯ್ಯ, ಹೇಳ್ಬಿಡ್ತೀನಿ. DK ನಾನು ಶಿವಕುಮಾರ್ ಹೇಳ್ತೀನಿ. ಮುಖ್ಯಮಂತ್ರಿ ನಾನು ಅಂತ ಒದ್ದಾಡಿದ್ರೆ ಹೇಳ್ತೀನಿ. ಅಷ್ಟೇ ನೀವು. ಆಯ್ತು, ನಾನು ಹೇಳಿ. ಜೂನ್ ತಿಂಗಳಲ್ಲಿ 9.9 TMC ನೀರು ಬಿಡಬೇಕಾಗಿತ್ತು. ನಾವು ಕೊಟ್ಟಿರೋದೆಷ್ಟು? ಬರೀ 2 TMC ನೀರು. ಅಷ್ಟೊತ್ತಿಗಾಗ್ಲೇ ಹವಾಮಾನ ಇಲಾಖೆ ಎಲ್ಲೋ ನಿನ್ನ ಕಾರಣದಿಂದ ಕೇಂದ್ರದ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ರು, ಈ ಬಾರಿ ಮಳೆ ಅಭಾವ ಇದೆ, ರೈತರು ಎಚ್ಚರಿಕೆಯಿಂದ ಇರಿ ಅಂತೇಳಿ. ಕರ್ನಾಟಕದಲ್ಲಿ ನಾವು ಕೂಡ ಮುಂದೆ ಬಂದು ನಮ್ಮ ಮುಖ್ಯಮಂತ್ರಿಗಳು ಹೊಸ ಬೆಳೆಗಳನ್ನು ಬೆಳಿಬೇಡಿ, ರೀ, ನಮಗೆ ಇದೇ ಬೆಳೆ ಹೇಳೋದಲ್ರಿ ನೀವು. ಬೆಳೆಯೋದ್ರಿಂದ ನಮಗೆ ಹೇಳೋದಲ್ರಿ, ನಾನು ಹೇಳಿರೋದು ಒಂದ್ ಒಂದ್ ನಿಮಿಷ. ನಿಮಿಷ. ಕುಡಿಯೋ ನೀರಿಗೆ ನಮ್ಮ ನಾವು ರೈತರಿಗೆ ಬಳಸ್ಬೇಕಾದ್ರೆ ಬಗ್ಗೆ ಆಮೇಲೆ ಬರೋದು ಅದನ್ನೇ ಈಗ ಹೇಳ್ತಿಲ್ಲ ನಾನು. ಮೇಡಮ್, ಈಗ ನಾವು ನಮ್ಮ 31 ರೈತರನ್ನ- ಜುಲೈ ತಿಂಗಳಲ್ಲಿ 31 TMC ನೀರು ಕೊಡ್ಬೇಕಾಗಿರೋದು, ನಾವು ಕೊಟ್ಟಿರೋದು ಬರೀ ಈಗ 0.5 ಅದಲ್ರಿ ಸರ, ಒಂದ್ ನಿಮಿಷ. 0.5 ಅಲ್ರಿ ಸರ್, ಒಂದ್ ನಿಮಿಷ. ನಾವೇನು ಬಿಟ್ಬಿಟ್ಟಿಲ್ಲ ನೀರನ್ನ, ಪ್ರಶ್ನೆ ಎಲ್ಲ ಇಲ್ಲಿ ನೀವು ಬಂದಿರೋದು. ಬಿಟ್ಬಿಟ್ಟಿಲ್ಲ ನೀರನ್ನ. ಬರಗಾಲ ಇದೆ ರಾಜ್ಯದಲ್ಲಿ. ನನ್ನ ಪ್ರಶ್ನೆ ನಮ್ಮ ಅರ್ಥ ಬರಗಾಲ ಇದೆ ಆಗ್ತಿಲ್ಲ. ಸರ್. ಆಯ್ತು, ಪ್ರಶ್ನೆ ಅರ್ಥ ಆಗ್ತಿಲ್ಲ. CWRC ಮುಂದೆ ದಯವಿಟ್ಟು ನೀವೇನು ಮೇಡಮ್. ವ್ಯವಹಾರ ಅಂದ್ರೆ ನಡೆಸಿದ್ರಿ, ಏನ್ ಮುಂಜಾಗ್ರತೆ ಏನ್ ಕ್ರಮ ಕಣ್ಣಿಗೆ ತೆಗೆದುಕೊಂಡ್ರಿ ಅಂತ ನೋಡ್ರಿ, ಹೇಳಿದ್ರಿ. ನಾಳೆ ತಮಿಳ್ನಾಡು ಒಂದ್- ಬರುತ್ತೆ, ಒಂದ್- ಖ್ಯಾತಿ ತಕ್ಕಂಡು ಬರುತ್ತೆ. ಯಾಕೆಂದ್ರೆ ಈಗ ಜೂನ್ ನಿಂದ ಮಳೆಗಾಲ ಆರಂಭ ಆಗುತ್ತೆ. ಈಗ ಜುಲೈಗೆ 31 TMC ಹರಿಸಬೇಕು, ಅದು ಬಿಡಲ್ಲ. ನಾಳೆ ಎಷ್ಟಾದ್ರೂ ಅರಸಿ, 7 ಅರಸಿ, 8 ಅರಸಿ ಅಂತ ಬಂದೇ ಬರುತ್ತೆ ಅಂತ ನಾವೇ ಮೊದಲೇ ಮುಂದೆ ಹೋಗಿ ಈ ತರ ಪರಿಸ್ಥಿತಿ ಇದೆ, ನೀವು ಒಂದು ಸಂಕಷ್ಟ ಸೂತ್ರದ ಅಡಿಯಲ್ಲಿ ನೀವು ಇದನ್ನ ನಮ್ಮ ಪರವಾಗಿ ನೀವು ಯೋಚನೆ ಮಾಡಿ ಅಂತ ನಾವು ಪ್ರೊಯಾಕ್ಟಿವ್ ಆಗಿ ಹೋಗಿದ್ವಾ, ಅಥವಾ ಈ ಗಡ್ಡಕ್ಕೆ ಬೆಂಕಿ ಹತ್ತಿದ ಮೇಲೆ ಬಾವಿ ತೋಡ್ತಿದ್ವಾ ಅನ್ನೋದ್ರ ಬಗ್ಗೆ ನನಗೆ ಕ್ಲಾರಿಟಿ ಬೇಕು ಚಂದ್ರಶೇಖರ್ ಅವರೇ. ಈಗ ಪ್ರತಿ ಸಲ ಸರ್, ಇದು ಈಗ ಅಂತಾರಾಷ್ಟ್ರೀಯ ನದಿ ವ್ಯಾಜ್ಯಗಳಲ್ಲೂ ಕೂಡ ಸರ್ ಯಾವಾಗಲೂ ಕೂಡ ಲೋಯರ್ ರೈಪೇರಿಯನ್ ಸ್ಟೇಟ್ಸ್ ಏನಿದೆ ಅದ್ರ ಪರನೇ ಇರ್ತಾವೆ ಎಲ್ಲ ಕಾನೂನುಗಳು, ನಮಗೂ ಗೊತ್ತಿದೆ ಸರ್. ಯಾಕೆಂದ್ರೆ ಬಹಳ ಸಲ ಏನಾಗುತ್ತೆ ಅಂದ್ರೆ ಇವರು ನೀರ್ ಇರೋದನ್ನು ಮುಚ್ಚಿಡ್ತಾರೆ, ಬೇಕಂತೆ ತಪ್ಪು ಮಾಹಿತಿ ಕೊಡ್ತಾರೆ, ಯಾಕಂದ್ರೆ ಇವರು ಅಪ್ಪರ್ ರೈಪೇರಿಯನ್ ಸ್ಟೇಟ್ಗಳಾದ್ದರಿಂದ ಅಂತ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದ ನದಿ ವ್ಯಾಜ್ಯಗಳಲ್ಲಿ ಅದು ಇದ್ದೇ ಇದೆ ಸರ್. ಬಟ್ ಆದ್ರೂ ಸರ್ ಅನ್ಯಾಯ ಪದೇ ನಮ್ಗೆ ಆಗ್ತಾ ಇದ್ರು. ನಮ್ಮ ರಾಜ್ಯ ಸರ್ಕಾರಗಳು ಸರ್ ತಮಿಳ್ನಾಡಿಗಿಂತ ಮುಂಚೆ ಹೋಗಿದ್ದ ಉದಾಹರಣೆ ಇದೆಯಾ?